ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ದೇವ್ರ ಪೂಜೆ ಎಲ್ಲ ಆಯ್ತು, ನೀವು ನೋಡಿದ್ರಿ. ಸೊ ಇದು ಡ್ರೆಸ್ ಹಾಕ್ಕೊಂಡಿದ್ದೀನಿ ನಾನು. ಇದು ಬೀಬಾ. ಅದು ಅಕಸ್ಮಾತ್ ನನಗೆ ನಾನು ಸಿಕ್ಕರೆ ಟ್ಯಾಗ್ ಪ್ರಾಡಕ್ಟ್ಸ್ ಎಲ್ಲ ಹಾಕಿರ್ತೀನಿ ನೋಡಿ. ಟೆಂಪಲ್ಗೆ ಹೋಗ್ತಾ ಇದ್ದೀವಿ, ಸಿಗಂದೂರಿಗೆ. ನಿಮಗೆ ಗೊತ್ತು, ನಾವು ಸಿಗಂದೂರು ಟೆಂಪಲ್ಗೆ ಅವಾಗವಾಗ ಹೋಗ್ತಾ ಇರ್ತೀವಿ. ನನ್ನ ವ್ಯೂವರ್ಸ್ ಎಲ್ಲ ರೆಗ್ಯುಲರಾಗಿ ನೋಡೋರಿಗೆ ಗೊತ್ತಿರುತ್ತೆ. ಬಟ್ ಆಲ್ಮೋಸ್ಟ್ ಇವಾಗ 2 years ಆಗಿತ್ತು, ಹೋಗೇ ಇರಲಿಲ್ಲ. ಇವತ್ತು ಸ್ಯಾಟರ್ಡೇ ಹೇಗೂ ಫ್ರೀ ಆಗಿದ್ವಿ, ಹೋಗಿ ಬರೋಣ ಅಂತ ಡಿಸೈಡ್ ಮಾಡಿದ್ವಿ. ಎಲ್ಲ ಸರಿ ಏನು ಮಾಡ್ತಿದ್ವಿ ಅಂದರೆ ಹೋಗಿ ಅಲ್ಲೇ ಸ್ಟೇ ಮಾಡಿ ಬೆಳಗ್ಗೆ ಎದ್ದು ದರ್ಶನ ಮಾಡಿ ಬರ್ತಾ ಇದ್ವಿ. ಬಟ್ ಈ ಸರಿ ಅಂದ್ಕೊಂಡ್ವಿ ಬ್ರಿಡ್ಜ್ ಆಗೋದಲ್ಲ, ಸೊ ಹೋಗಿ ಬಂದ್ಬಿಡೋಣ ಅಂತ ಪ್ಲ್ಯಾನ್ ಇದೆ. ಅದಕ್ಕೆ ಅರ್ಲಿ ಮಾರ್ನಿಂಗ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವಾಗ ಇನ್ನೂ ಬೇಗ ಹೊಡೋದು ಅಂತ ಪ್ಲ್ಯಾನ್ ಇತ್ತು, ಬಟ್ ಎದ್ದು ಜನ ರೆಡಿ ಮಾಡಿಸಿ ಚಂದು ರೆಡಿಯಾಗಿ ಲೇಟ್ ಆಗ್ತಾ ಇದೆ. ಬಟ್ ಆದಷ್ಟು ಬೇಗ ಹೋಗೋದು ಅಂತ ಅಂದ್ಕೊಂಡಿದ್ವಿ. ಮನೇಲಿ ಪೂಜೆ ಮಾಡಿದೆಲ್ಲ ಆಯಿತು. ಸೊ ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡಿ ವಾಪಸ್ ಬರೋಕ್ಕೆ ಟ್ರೈ ಮಾಡ್ತಿದ್ದೀವಿ. ಅಕಸ್ಮಾತ್ ಆಗಿಲ್ಲ ಅಂದರೆ ಅದು ಸ್ಟೇ ಮಾಡೋಣ ಅಂದ್ಕೊಂಡಿದ್ದೀವಿ. ಅಂದರೆ ಇವತ್ತು ಹೋಗಿದ ತಕ್ಷಣ ದರ್ಶನ ಮುಗಿಸ್ಬಿಡೋಣ ಅಂತಲೇ ಪ್ಲ್ಯಾನ್ ಇರೋದು. ಸೊ ಹಾಗೆ ದೇವ್ರಿಗೆ ನಾನು ಪ್ರತಿ ಸರಿ ಸೀರೆ ಕೊಡ್ತೀನಿ, ಅದು ತೊಗೊಂಡು ಬಂದಿದ್ದೀನಿ, ತೋರಿಸ್ತೀನಿ. ಅಲ್ಲಿ ಪ್ರತಿ ಸರಿ ನಾನು ಮಡ್ಲಕ್ಕಿ ತುಂಬಿಸ್ತೀನಿ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಸಿಗಂದೂರಿಗೆ. ಸೊ ಅದನ್ನು ನಾನು ಮಾಡ್ಕೊಂಡು ಬಂದಿದ್ದೀನಿ ಅವಾಗಿಂದನು. ಸೊ ಅವಾಗ ಸೀರೆ ಕೂಡ ಒಂದು ಕೊಡ್ತೀನಿ. ಸೊ ಪ್ರತಿ ಸರಿ ಸಿಲ್ಕ್ ಸೀರೆ. ಸೊ ನನಗೆ ಮೊದಲಿಂದನೂ ಏನೋ ಒಂಥರ ನಂಬಿಕೆ, ನಂಬ್ತೀನಿ ನಾನು. ದೇವ್ರು ಯಾವಾಗಲೂ ಎಲ್ಲ ದೇವ್ರುಗಳನ್ನೂ ನಂಬ್ತೀನಿ ನಾನು, ಈ ದೇವ್ರು ಆ ದೇವ್ರು ಅಂತ. ಬಟ್ ಸಿಗಂದೂರು ನಾನು ಸ್ವಲ್ಪ ಅವಾಗಿಂದನೂ ಹೋಗ್ತಾ ಇರ್ತೀನಿ, ಜಾಸ್ತಿ ನಂಬ್ತೀನಿ ಕೂಡ. ಬಟ್ ಇದು ಏನಂದರೆ ನೆಕ್ಸ್ಟ್ ವೀಕ್ ಹೋಗೋಣ ಅಂತ ಪ್ಲ್ಯಾನ್ ಇದ್ದಿದ್ದು. ಆಮೇಲೆ ಎಲ್ಲ ಆಗಿದ್ದರಿಂದ ಆಮೇಲೆ ನಾನು ಸಡನ್ನಾಗಿ ಡಿಸೈಡ್ ಮಾಡಿದ್ವಿ, ಇಲ್ಲ ಹೋಗಿ ಬಂದುಬಿಡೋಣ. ಆಮೇಲೆ ನೆಕ್ಸ್ಟ್ ವೀಕ್ ಮತ್ತೆ ಏನಾದರೂ ಬಂದುಬಿಡ್ಬೋದು, ಏನಾದರೂ ವರ್ಕು ಹೋಗೋಕ್ಕಾಗದೇ ಇರ್ಬೋದು. ಸೊ ಈ ವಾರ ಏನೂ ವರ್ಕ್ ಇಲ್ಲ, ಸೊ ಹೋಗಿ ಬಂದುಬಿಡೋಣ ಅಂತ ಡಿಸೈಡ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿದ್ವಿ, 6 o'clock ಸ್ಟಾರ್ಟ್ ಮಾಡಿದ್ವಿ. ಟೋಟಲ್ 7.5 hours ತೋರಿಸ್ತಾ ಇದೆ ಇಲ್ಲಿಂದ. ಜಿಯನ್ ಕಾರಲ್ಲಿ ಬಂದಿದ ತಕ್ಷಣ ಅವ್ರದ್ದೊಂದು ಟಾಯ್ ಬೇರೆ ಹಿಡ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದಾನೆ. 7.5 hours ಅಂದರೆ ಎಷ್ಟಾಗುತ್ತೆ ಚಂದು? 6 ಅಂದರೆ 1:30. ಮಧ್ಯ ಎಲ್ಲ ನಿಲ್ಲಿಸ್ತೀವಲ್ಲ, ಮಧ್ಯ 1 hour ಬ್ರೇಕ್ಫಾಸ್ಟ್ಗೆ ಏನಾದರೂ ನಿಲ್ಲಿಸ್ತೀವಿ. ಸೊ ಅದೆಲ್ಲ ಸೇರಿಸಿ 2:30 ಮೇ ಬಿ. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಫ್ರೆಂಡ್ಸ್, ಏನಂದರೆ ಇವಾಗ ಆಲ್ರೆಡಿ ಚಿತ್ರದುರ್ಗ ರೋಡ್ ಅಲ್ಲಿ ಜಾಯಿನ್ ಆಗಿದ್ದೀವಿ, ಹೋಗ್ತಾ ಇದ್ದೀವಿ. ಜಿಯನ್ ಇನ್ನೂ ಮಲಗಿದ್ದಾನೆ. ಮಧ್ಯ ನಾನು ಸ್ವಲ್ಪ ಮಲ್ಕೊಂಡ್ಬಿಟ್ಟೆ, ಅಲ್ಲಿ ಫುಲ್ ಜಾಮ್ ಆಗಿಬಿಟ್ಟಿತ್ತು. ಅಲ್ಲಿ ಟೋಲ್ ಇದೆಯಲ್ಲ ಅಲ್ಲಿ. ಅದಾದ್ಮೇಲೆ ನಂಗೆ ಅಲ್ಲೇ ಸ್ವಲ್ಪ ನಿದ್ರೆ ಬಂದಂಗಾಯ್ತು, ಮಲ್ಕೊಂಡ್ಬಿಟ್ಟೆ. ಜೀವ್ ಮಾತ್ರ ಇನ್ನೂ ಎದ್ದೇ ಇಲ್ಲ. ಸೊ ಜಾಯಿನ್ ಆಗಿದ್ದೀವಿ. ಇವಾಗ 6 hours ಅಂತ ತೋರಿಸ್ತಾ ಇದೆ. ಅಲ್ಲಿ ಸ್ವಲ್ಪ ಲೇಟ್ ಆಯಿತು, ಇಲ್ಲಾಂದರೆ ಇನ್ನೂ ಸ್ವಲ್ಪ ಬೇಗನೆ ಆಗ್ತಾ ಇತ್ತು. ಸೊ ಇವಾಗ ಇನ್ನು 3.5 hours ತೋರಿಸ್ತಾ ಇದೆ. ಆಲ್ಮೋಸ್ಟ್ ಶಿವಮೊಗ್ಗಕ್ಕೆ 2.5 hours ತೋರಿಸ್ತಾ ಇದೆ. ಶಿವಮೊಗ್ಗ ಇನ್ನೊಂದು 50 kilometers ಇದೆ. ಮೇ ಬಿ ಪೂಜೆ ಮುಗಿಸ್ಕೊಂಡು
ಬೇರೆ ಬರ್ತಾ ಇಲ್ಲ, ಅಂದರೆ ನೆಟ್ವರ್ಕ್ ಇಶ್ಯೂ ಇದೆ. ಹಾಗೆ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ ಸುಮ್ಮನೆ. ಸೊ ಫ್ರೆಂಡ್ಸ್, ಮಧ್ಯಾಹ್ನ ಊಟ ಮಾಡಿದ್ದೆಲ್ಲ ಆಯಿತು. ಇಲ್ಲೇ ಸಾಗರ ಅಲ್ಲಿ ಒಂದು ರೆಸ್ಟೋರೆಂಟ್ ಇತ್ತು, ಅಲ್ಲಿ ಊಟ ಮುಗಿಸಿದ್ವಿ. ಜಿಯನ್ ಅಷ್ಟ ನಿದ್ರೆ ಮಾಡ್ಕೊಂಡಿದ್ರು. ಊಟ ಎಲ್ಲ ಆಯಿತು. ಇವಾಗ ಇನ್ನೊಂದು ಎಷ್ಟು 35 ಕಿಲೋಮೀಟರ್ 40 ಮಿನಿಟ್ಸ್ ಇದೆ, ಅಷ್ಟರಲ್ಲಿ ರೀಚ್ ಆಗ್ತೀವಿ. ಹೇಗೂ ದೇವಸ್ಥಾನ ಓಪನ್ ಆಗೋದು 4 o'clock, ನಾವು 3:55 ರೀಚ್ ಆಗ್ತೀವಲ್ಲ. ಸೊ ಓಪನ್ ಆಗೋಷ್ಟರಲ್ಲಿ ನಾವು ರೀಚ್ ಆಗ್ತೀವಿ. ಸೊ ಪೂಜೆ ಮಾಡಿಸ್ಕೊಂಡು ಆಮೇಲೆ ಹೊರಡೋದು ಅಂತ ಪ್ಲ್ಯಾನ್ ಇದೆ. ಪೂಜೆ ಏನು ಬೇಗ ಆಗುತ್ತೆ. ಸಖತ್ತು ಬಿಸಿಲಿದೆ ಅಪ್ಪ. ಸ್ವಲ್ಪ ಒಂಚೂರು ನೆರಳಿದ್ಬಿಟ್ರೆ ಏನೋ ಡ್ರೈವ್ ಮಾಡ್ಕೊಂಡು ಹೋಗ್ಬಿಡ್ಬೋದು. ಇಷ್ಟು ಬಿಸಿಲಲ್ಲಿ ಡ್ರೈವ್ ಮಾಡೋದು ಸಿಕ್ಕಾಬಟ್ಟೆ ಕಷ್ಟ. ಜಿಯನ್ ಬೇರೆ ಇನ್ನೂ ಎಷ್ಟು ದೂರ ಅಂತೆ. ಬೇಬಿ ಏನ್ ತಿಂದ ಇವಾಗ? ತುಂಬಾ ಬಿಸಿಲಂತ ಐಸ್ ಕ್ರೀಮ್ ಬೇರೆ ತಗೊಂಡ. ಸೊ ಫ್ರೆಂಡ್ಸ್, ರೀಚ್ ಆದ್ವಿ. ಇವಾಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ದರ್ಶನ ಎಲ್ಲ ಮುಗೀತು, ಹೊರಡ್ತಾ ಇದ್ದೀವಿ ಇವಾಗ. ಸೊ ಬೇಗನೆ ದರ್ಶನ ಎಲ್ಲ ಆಯಿತು. ಮತ್ತು ನನ್ನ ಸಬ್ಸ್ಕ್ರೈಬರ್ಸು ಕೂಡ ಸಿಕ್ಕಿದ್ರು, ಮಾತಾಡ್ಸಿದ್ರು, ಖುಷಿ ಆಯಿತು. ಇವಾಗ ಜಿಯನ್ ಅವ್ರು ಮುಂದೆ ಕೂತ್ಕೊಂಡಿದ್ದಾರೆ, ನಾನು ಹಿಂದೆ ಕೂತ್ಕೊಂಡಿದ್ದೀವಿ. ಅವ್ರು ಇವಾಗ ಸ್ವಲ್ಪ ಹೊತ್ತು ಮುಂದೆ ಕೂತ್ಕೊಂಡು ಸಾಂಗ್ಸ್ ಎಲ್ಲ ಹಾಕ್ಕೊಂಡು, ಯಾಕೆಂದರೆ ಮಧ್ಯಾಹ್ನ ಚೆನ್ನಾಗಿ ನಿದ್ರೆ ಮಾಡಿದ್ದಾರೆ. ಇವಾಗ ಇನ್ನು ಮಲಗಲ್ಲ ಅವರು, ಅದಕ್ಕೆ. ಸೊ ಫ್ರೆಂಡ್ಸ್, ಏನಂದ್ರೆ ಇವಾಗ ಆಲ್ಮೋಸ್ಟ್ ಶಿವಮೊಗ್ಗ ಹತ್ರ ಇದ್ದೀವಿ. ಇನ್ನು 7 hours ತೋರಿಸ್ತಾ ಇದೆ. ಹೋಗ್ತಾ ಇದ್ದೀವಿ ಸಾಂಗಿಂಗ್ ಹಾಕೊಂಡು. ಜಿಯಾನ್ ಅಂತೂ ಸಾಂಗ್ ಇಲ್ಲದೆ ಅಂತೂ ಹೋಗೋದಿಲ್ಲ, ಅವನು ಸಾಂಗ್ ಹೋಗ್ತಾ ಇರಬೇಕು. ನಿದ್ರೆ ಆಯ್ತಾ? ಆಗಿಲ್ಲ, ಇನ್ನೇ ಮಾಡ್ಬೇಕಾ? ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸು. ದೇವಸ್ಥಾನಕ್ಕೆ ಹೋಗಿದ್ದೆಲ್ಲ ನೋಡಿದ್ರೆ, ಅದಾದಮೇಲೆ ನಾನು 2 days ರೆಸ್ಟ್ ಮಾಡಿ ಆಮೇಲೆ ಇದು ಬ್ಲಾಗ್ ಎಂಡ್ ಮಾಡ್ತಿದ್ದೀನಿ. ಏನಾಯಿತು ಅಂದರೆ, ನನಗೆ ದೇವಸ್ಥಾನದಲ್ಲಿ ಪ್ರತಿ ಸಾರಿ ಕೊಡ್ತಾರೆ. ತುಂಬ ಜನ ಕೇಳ್ತೀರಾ ಅಲ್ಲಿ ಹೆಂಗೆ ಅನ್ನದಾನಕ್ಕೆ ಸಹಾಯ ಮಾಡೋದು, ಹೆಂಗೆ ಅದೆಲ್ಲ ಅಂತ. ಅಲ್ಲಿ ಹೋದರೆ ಅಲ್ಲಿ ಆಫೀಸ್ ಇರುತ್ತೆ, ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಅಲ್ಲಿ ಇರುತ್ತೆ, ಅಷ್ಟು ಸಹಾಯ ಮಾಡ್ಬೋದು. ಈಗ 500 rupees ಕೊಟ್ಟರೆ ಇಷ್ಟು ಜನಕ್ಕೆ, ಆ ರೀತಿ ಎಲ್ಲ ಇರುತ್ತೆ. ಬಟ್ ನಾವು ಯಾವಾಗಲೂ ಪ್ರತಿ ವರ್ಷ ಹೋಗ್ತಾ ಇದ್ವಿ. ಇವಾಗ 2 years once ಹಂಗೆ ಹೋಗ್ತಾ ಇದ್ವಿ. ಸೊ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾವು ಅಲ್ಲಿ ಕೊಡ್ತೀವಿ, ಅಂದರೆ ರೆಗ್ಯುಲರಾಗಿ ಹೋಗ್ತಾ ಇರ್ತೀವಿ. ಸೊ ನನಗೆ ದೇವಸ್ಥಾನದಲ್ಲಿ ಪ್ರತಿ ಸರಿ ಒಂದೊಂದು ಸೀರೆ ನನಗೆ ಕೊಡ್ತಾರೆ. ಸೊ ಇದು ಕೊಟ್ಟಿದ್ದು ಸ್ಯಾರಿ ಬ್ಯೂಟಿಫುಲ್ ಆಗಿದೆ, ತುಂಬ ಸ್ವಲ್ಪ ಹೆವಿ ಇದೆ, ಹಾಕ್ಕೊಳ್ಳೋದು ಹೆಂಗೆ ಅಂತ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿದೆ. ಕಲರ್ ನನಗೆ ತುಂಬ ಇಷ್ಟ ಆಯಿತು ಈ ಸ್ಯಾರಿದು.
ಬ್ಲೂ ಕಲರ್ ಅಂದರೆ ನಂಗೆ ಮೊದಲೇ ಇಷ್ಟ ಇರ್ತೀನಿ ದೇವಸ್ಥಾನದಲ್ಲಿ ನನಗೆ ಬ್ಲೂ ಕಲರ್ದೇ ಸ್ಯಾರಿ ಸಿಕ್ಕಿದೆ, ಅದು ತುಂಬ ಖುಷಿಯಾಗಿದ್ದು ನನಗೆ. ಯಾಕೆ ನನ್ನ ಫೇವ್ರೇಟ್ ಕಲರ್ ಸಿಕ್ಬಿಡ್ತಂತ. ಸೊ ನಾನು ಬ್ಲೂ ಕಲರಲ್ಲಿ ಏನು ಸಿಕ್ಕಿದ್ರು ತೊಗೊತಾನೆ ಇರ್ತೀನಿ. ಅದು ಈ ಥರ ಬ್ಲೂ ಒಂದು ಸ್ವಲ್ಪ ಬ್ರೈಟ್ ಕಲರ್ ಎಲ್ಲ ಇದ್ದರೆ ಈ ಸ್ಯಾರಿ ನೋಡಿ ಇನ್ನೂ ಖುಷಿ ಆಯಿತು. ಬಟ್ ಇದನ್ನು ಸ್ಯಾರಿ ಥರನೇ ಉಟ್ಕೊಳ್ಳೋದಾ ಇಲ್ಲ ಏನಾದರೂ ಹೊಲ್ಸ್ಕೊಳ್ಳೋಣ ಆ ಥರ ಥಿಂಕ್ ಮಾಡ್ತಿದ್ದೀನಿ. ಯಾಕೆಂದರೆ ಸ್ಯಾರಿ ಜಾಸ್ತಿ ಉಡಲ್ಲ, ಅಟ್ಲೀಸ್ಟ್ ಏನಾದರೂ ಸ್ಟಿಚ್ ಏನಾದರೂ ಮಾಡಿಸ್ಕೊಂಡ್ರೆ ಅದು ಇದರಲ್ಲಿ ಜಾಸ್ತಿ ಹಾಕ್ತೀನಿ ನಾನು. ಅದಕ್ಕೆ ಥಿಂಕ್ ಮಾಡ್ತಾ ಇದ್ದೀನಿ, ನೋಡೋಣ, ಇನ್ನೂ ಏನೋ ಡಿಸೈಡ್ ಮಾಡಲ್ಲ. ಸದ್ಯಕ್ಕೆ ಹಿಂಗೆ ಇದೆ. ಬಟ್ ಫುಲ್ ಸ್ಯಾರಿ ಇದೇ ರೀತಿ ಇದೆ, ಫುಲ್ ಹೆವಿ ಸ್ಯಾರಿ. ಇಷ್ಟು ಹೆವಿ ಇದ್ದಾಗ ನಂಗೆ ಉಟ್ಕೊಳ್ಳೋಕೆ ಕಷ್ಟ. ನಾನು ಸ್ವಲ್ಪ ಸಿಂಪಲ್ಲಾಗೆ ಉಟ್ಕೊಳ್ಳೋದು, ತುಂಬ ಪರ್ಫೆಕ್ಟಾಗಿ ಸ್ಯಾರಿ ಹಾಕ್ಕೊಳ್ಳೋಕೆ ಬರುತ್ತೆ ಅಂತಿಲ್ಲ ನನಗೆ. ಸಿಂಪಲ್ಲಾಗಿ ಹಾಕ್ಕೊತೀನಿ. ಅದರಿಂದ ಸ್ವಲ್ಪ ಈ ಥರ ಹಾರ್ಡ್ ಹಾಕಿದ್ರೆ ನನಗೆ ಹಾಕ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಬಟ್ ನಂಗೆ ತುಂಬ ಖುಷಿ ಆಯಿತು ದೇಶದಲ್ಲಿ ನನಗೆ ಈ ಸರಿ ಫೇವ್ರೇಟ್ ಕಲರ್ ಸಿಕ್ಕಿದ್ದು. ಏನಾದರೂ ನಮ್ಗೆ ಇಷ್ಟ ಆಗಿರೋದು ನಮಗೆ ಸಿಗ್ಬಿಟ್ಟಾಗ ತುಂಬ ಏನೋ ಒಂಥರ ಪಾಸಿಟಿವ್ ವೈಬ್ ಬರುತ್ತೆ, ಖುಷಿ ಆಗುತ್ತೆ. ಸೊ ಆ ರೀತಿ ನನಗೂ ಕೂಡ ಆಯಿತು. ಸೊ ಅದಾದಮೇಲೆ ಚಂದುಗೆ ಪ್ರತಿ ಸರಿ ಒಂದು ಶಾಲ್ ಕೊಡ್ತಾರೆ, ಆಮೇಲೆ ಫೋಟೋಸ್ ಕೊಡ್ತಾಯಿದ್ರು, ಪ್ರಸಾದ ಇದೆಲ್ಲ ಮಾಮೂಲಿ ನಮಗೆ ಕೊಡ್ತಾರೆ. ಈ ಸರಿ ಅವ್ರಿಗೂ ಕೂಡ ಅಷ್ಟೇ ಡಿಫ್ರೆಂಟ್ ಕಲರ್ ಸಿಕ್ಕಿದೆ, ಇಲ್ಲಾಂದರೆ ಬೇರೆ ಬೇರೆ ಥರ ಕೊಡ್ತಾಯಿದ್ರು. ಈ ಸರಿ ಸಿಂಪಲ್ ಆಗಿರೋದು ಚೆನ್ನಾಗಿದೆ ಇದು, ಇಲ್ಲಾಂದರೆ ಅದು ಕೂಡ ಆ ಥರ ಜರಿ ಇರೋದೆಲ್ಲ ಕೊಡ್ತಾಯಿದ್ರು. ಈ ಸರಿ ಸಿಂಪಲ್ ಆಗಿರೋದ್ರಿಂದ ಅವರು ಹಾಕ್ಕೋಬೋದು. ಈಗ ದೇವಸ್ಥಾನಕ್ಕೆ ಆ ಥರ ಎಲ್ಲ ಹೋದಾಗ ಸಿಂಪಲ್ ಆಗಿರೋದ್ರಿಂದ ಅವರು ಹಾಕ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಫೋಟೋ ಕೊಡ್ತಾಯಿದ್ರು. ಅಂದರೆ ಫೋಟೋ ನಮ್ಮ ಹತ್ರ ಆಲ್ರೆಡಿ 2 ಇದೆ ಮನೇಲಿ, ಅದಕ್ಕೆ ನಾವು ಈ ಸರಿ ಫೋಟೋ ಇದೆ ಮನೇಲಿ ಅಂತ ಹೇಳಿದ್ವಿ. ಸೊ ಇವಾಗ ಅಂದರೆ ಬ್ರಿಡ್ಜ್ ರೆಡಿಯಾಗಿರೋದ್ರಿಂದ ಬ್ಯಾಂಗ್ಳೂರಿಂದ ಒಂದು ದಿನಕ್ಕೆ ಹೋಗಿ ಬರ್ಬೋದು. ಅಂದರೆ ನಾವು ನೈಟ್ ಫುಲ್ ಡ್ರೈವ್ ಮಾಡ್ತೀವಿ ಅಂತ ಇದ್ದರೆ. ಬಟ್ ಅರ್ಲಿ ಮಾರ್ನಿಂಗೇ ಬಿಡಬೇಕಾಗುತ್ತೆ. ನಾವು ಆಲ್ಮೋಸ್ಟ್ ಇಲ್ಲಿಂದ ನಾವಾಗಲೇ ಹೇಳಿದಾಗೆ 6ಗೆ ಅಂದರೆ 5 ಹೊರಡ್ಬೇಕು ಅಂದ್ಕೊಂಡ್ವಿ. ಬಟ್ 5 ಆಗಲಿಲ್ಲ, 6 o'clock ಹೊರಡ್ವಿ. ಅಲ್ಲಿಗೆ ಆಲ್ಮೋಸ್ಟ್ ಒಂದು 3:30 ರೀಚ್ ಆದ್ವಿ ಸಾಗರ. ಬಟ್ 3:30 ದೇವಸ್ಥಾನ ಕ್ಲೋಸ್ ಇರುತ್ತೆ ಅಂತಿತ್ತು. 3:30 2:30 ಹಂಗೆ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಲಂಚೆಲ್ಲ ಮುಗಿಸಿ ನಾವು ದೇವಸ್ಥಾನದ ಹತ್ರ ಹೋದ್ವಿ. ಕರೆಕ್ಟಾಗಿ 4 ಆಗಿತ್ತು, ದೇವಸ್ಥಾನ ಓಪನ್ ಮಾಡಿದರು. ಬಟ್ 4 o'clock ನಿಮಗೆ ಪೂಜೆ ಇರಲ್ಲ, ದೇವ್ರ ದರ್ಶನ ಇರುತ್ತೆ. ನೀವೇನಾದರೂ ಮಾಡ್ಲಿಕ್ಕೆ ತುಂಬಿಸೋದು, ಅರ್ಚನೆ ಮಾಡಿಸೋದು ಅದೆಲ್ಲ ಇದ್ದರೆ ಮಾಡಿಸ್ಬೋದು. ನಿಮ್ಗೆ ಆರತಿ ಬೇಕಂದರೆ 6:30 ಸ್ಟಾರ್ಟ್ ಆಗುತ್ತೆ, ಮತ್ತು ಇಲ್ಲ ಮಾರ್ನಿಂಗ್ ಇರುತ್ತೆ. ನಾವು ಮತ್ತೆ ವಾಪಸ್ ಬರೋದ್ರಿಂದ ಅವ್ರು ಹೇಳಿ ನಮ್ಗೆ ಅರ್ಚನೆ ಮಾಡಿಸ್ಕೊಡಿ, ಕುಂಕುಮ ಅರ್ಚನೆ ಮತ್ತು ಇದೆಲ್ಲ ಅರ್ಚನೆ ಮಾಡಿಸ್ಕೊಡಿ ಅಂತ ಕೇಳಿದ್ವಿ. ಸೊ ಅರ್ಚನೆ ಮಾಡಿಸಿ ನಾವು ಅಲ್ಲಿ ಪೂಜೆ ಎಲ್ಲ ಮುಗಿಸಿ ನಂಗೆ ಮಾಡ್ಲಿಕ್ಕೆ ಈಗ ಕೊಡೋದಿತ್ತು, ಅದೆಲ್ಲ ಮುಗಿಸಿ ನಾವು ಅಲ್ಲಿಂದ ಒಂದು 5:30 ಹಂಗೆ ಆಗಿತ್ತು. 5:30ಗೆ ಹೊರಡ್ವಿ. ಬಟ್ ಇಲ್ಲಿಗೆ ಮನೆಗೆ ರೀಚ್ ಆದಾಗ ಆಲ್ಮೋಸ್ಟ್ 2 o'clock 2:30 ಆಗಿತ್ತು. ಹಿಂಗಿತ್ತು. ಬಟ್ ಆರಾಮಾಗಿತ್ತು, ಹೋಗಿ ಬರ್ಬೋದು, ಏನಿಲ್ಲ. ಯಾಕೆಂದರೆ ನಮಗೆ ನೆಕ್ಸ್ಟ್ ಸಂಡೇ ಫುಲ್ ರೆಸ್ಟ್ ಮಾಡೋಣ ಅಂತ ಪ್ಲ್ಯಾನ್ ಇದ್ದಿದ್ದರಿಂದ ಆರಾಮಾಗಿ ಹೋಗಿ ಬಂದ್ವಿ. ಇಷ್ಟು ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.